ಕ್ರಾಂತಿಯೋಗಿ ವಿಶ್ವವಿಭೂತಿ ಕಾರಣಿಕ ಪುರುಷ ಬಸವಣ್ಣನವರ ಬಹಳ ಅರ್ಥಗಾಂಭೀರ್ಯದಿಂದ ಕೂಡಿದಂಥ ವಚನವನ್ನು ಮಹಾತ್ಮರು ನಮ್ಮೆಲ್ಲರಿಗೂ ಶ್ರುತಪಡಿಸಿದ್ದಾರೆ. ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ನಮ್ಮ ಮನಸ್ಸಿಗೆ ನಾಟುವಂಗ ಹೇಳಿದ್ದಾರೆ. ಏನಪ್ಪ ಆ ವಚನ ಅಂದರೆ, ತುಪ್ಪದ ಸವಿಗೆ ಅರಗನೆಕ್ಕುವ ಸ್ಪಣಗನಂತೆ, ತುಪ್ಪದ ಸವಿಗೆ ಅರಗನೆಕ್ಕುವ ಸ್ಪಣಗನಂತ್ಯನ್ನ ಬಾಳುವೆ, ಸಂಸಾರ ಸಂಗವ ಬಿಡದು ನೋಡೆನ್ನ ಮನವು, ಈ ನಾಯಿತನವ ಮಾಡಿಸು ಕೂಡಲ ಸಂಗಮ ದೇವಯ್ಯ ನಿಮ್ಮ ಧರ್ಮ. ತುಪ್ಪದ ಸವಿಗೆ ಅಲಗ ನೆಕ್ಕುವ ಸ್ವಣಗನಂತೆನ್ನ ಬಾಳುವೆ. ಏನು ನನ್ನ ಬದುಕು ಹಿಂಗಾಗಿ ಬಿಡುತ್ತೆ ನೋಡು ಅಂತಾರೆ. ಏನಾಯ್ತಪ್ಪ ಅಂದ್ರ, ಹದನವಾದ ಕತ್ತಿ ಅದು ಮೊಂಡಾಗಬಾರದಂತ ಹೇಳಿ ತುಪ್ಪ ಹಚ್ಚಿಟ್ಟಾರ. ಬಂತಪ್ಪ ನಾಯಿ. ನಾಯಿಗೆ ಗೊತ್ತಾಗೋದಿಲ್ಲ ತುಪ್ಪದ ವಾಸನ ಬಡೀತಂದ್ರೆ ತಲೆ ಕೆಡ್ತದ. ಅದಕ್ಕೆ ಹೆಂಗ ಹೊತ್ತು ಮುಣಗಿದ ಕೂಡಲೇ ದಾಬಾದ ಮುಂದೆ ಹೊಂಟವ್ರಿ ಹೆಂಗೆ ತಲೆ ಕೆಡ್ತದ. ತಲೆ ಕಡಂಗಿಲ್ಲ. ಅದು ಬ್ಯಾರೆ ಐತಿ ಮಂದಿ. ಅದು ಇಲ್ಲಿ ಬಂದಿಲ್ಲ. ಅದು ಅವ್ರು ಬರಂಗೂ ಇಲ್ಲ. ಅವ್ರು ಬಂದಿಲ್ಲ ಅಂತ ಧೈರ್ಯ ಮಾಡಿ ಹೇಳಕತ್ತೀನಿ ನಾನು. ನಮ್ಮ ಸುದ್ದಿಗೆ ಯಾಕೆ ಬರ್ತೀರಿ ನೀವು? ನಿಮ್ಮ ಸುದ್ದಿಗೆ ನಾವು ಬರಂಗಿಲ್ಲ. ನಿಮ್ಮ ಸನಕ ನಾವು ಬರಂಗಿಲ್ಲ. ನೀವು ಊರು ಬಿಟ್ಟು ಹೋಗುತ್ತ ನಾವು ಊರಾಗ ಬರಂಗಿಲ್ಲ. ದಾಬಾ ಬಿಟ್ಟು ನಮ್ಮ ಸುದ್ದಿಗೆ ಯಾಕೆ ಬರ್ತೀರಿ ಅಂತಾರ. ಹೇಗ ಬಾಟ್ಲಿ ವಾಸನ ಬಡದ ಕೂಡನೆ ತಲೆ ಕೆಡ್ತದ. ಗುಡ್ಗ ಚೀಟ ಸ್ಟೈಲ್ ಮ್ಯಾಗ ಹರಿದು ಹಿಂಗೆ ಹೊಡಿತಿರ್ತಾರ ಅದನ್ನ. ಅದು ಅದ್ಭುತ ಕಲಾ. ನಿಮಗೆಲ್ಲ ಬರಂಗಿಲ್ಲ. ಏನು ಅದನ್ನ ನೋಡಿದ ಕೂಡನೆ ಹ್ಯಾಂಗ ಇವ್ರದ್ದು ತಲೆ ತಿರುಗ್ತದ. ಹಾಗೆ ನಾಯಿಗೆ ಇವರಿಗೆ ನಾಯಿ ಅಂದಿಲ್ಲ. ನಾಯಿಗೆ ತುಪ್ಪದ ವಾಸನ ಪಡೆದ ಕೂಡಲೇ ಚಳಿ ಕಡ್ತದ. ಹ್ಯಾಂಗ ಈ ಎಲ್ಲ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ಮದುವೆ ಆಗ್ಯಾರ, ಇವ ಒಬ್ಬನೇ ಉಳ್ದಾನ. ಅವನು ಮದುವೆಗೆ ಹೋದಾಗ ಲಾಸ್ಟ್ ಒಬ್ಬನ ಮದುವೆ. ಎಷ್ಟು ಮಂದಿ ಫ್ರೆಂಡ್ ಸರ್ಕಲ್ ಗೊತ್ತಾತ. ಅವ್ನ ಗೆಳೆಯರ ಬಳಗ ಎಲ್ಲರೂ ಮದುವೆ ಆಗ್ಯಾರ. ಕೊನೆಗೆ ಇನ್ನೊಬ್ಬ ಉಳಿದಿದ್ದ. ಅವನಿಗೆ 29, ಇವನಿಗೆ 30 ಆಗ್ಯದ. ಅವನು ಮದುವೆಗೆ ಹೋದಾಗ ಇವನು ತಲೆ ಕೆಡ್ತದ. ಎಲ್ಲರದು ಮದುವೆ ಆಯಿತು, ನಾವೊಬ್ಬ ಉಳಿದೆ.
ಮಾನ್ಯೊಬ್ಬ ಬಂದಿದ್ದ, ನನಗೆ ಕಂಕಣ ಬಲ ಇಲ್ಲ ನೋಡ್ರಿ ಅಂದ. ನನಗೆ ಬಂಗಾರದ ಕಂಕಣ ಹಾಕು, ನಿನ್ನ ಕಂಕಣ ಬಲ ಬರ್ತದ ಅಂದ್ರೆ ಏನು ಹೇಳ್ಬೇಕು? ಸುಮ್ಮನೆ ಹೇಳ್ಬೇಕ್ರಿ ಮತ್ತಿನ್ನು ಏನಾರ ಏನು? ಹೇಗೆ ಎಲ್ಲರ ಮದುವೆ ಆಗಿ ಈ ಒಂದು ಒಪ್ಪಂದ ಆಗಿಲ್ಲ ಅಂದ್ರೆ ಹೇಗೆ ತಲೆ ಕೆಡ್ತದ? ನಾಯಿಗೆ ತುಪ್ಪದ ವಾಸನ ಪಡೆದು ಕೂಡದೆ ತಲೆ ಕೆಡ್ತ ನೋಡ್ರಿ. ತುಪ್ಪ ಅಂದ್ರೆ ಅಷ್ಟು ಆಕರ್ಷಣ, ಅದು ವಿಷಯನೇ ಅತ್ಯಾಕರ್ಷಕವಾದದ್ದು. ಅಂದ್ರೆ ಒಂದು ಏನೈತೆ ಅಂದ್ರೆ ಈ ವಿಷಯ 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 ಶಬ್ದ ಬಳಸ್ತೀವಿ, ಅದು ಅರ್ಥ ಮಾಡ್ಕೋಬೇಕು ನೀವು. ಪ್ರಾಪಂಚಿಕ ಸಕಲ ವಸ್ತುಗಳೆಲ್ಲವೂ ಬಂದು ಅದ್ರ ಒಂದು ಮಾತನಾಗ ಹೇಳ್ಬೇಕಂದ್ರ ಸಿನಿಮಾ ಹಾಲ್, ಸಿನಿಮಾ ಜಗತ್ತೆಲ್ಲ ದೃಶ್ಯ ವಿಷಯ. ಎಷ್ಟು ಹೋಟೆಲ್ಗಳು, ದಾವಾಗಳು ಎಲ್ಲ ಎದರ ವಿಷಯ? ನಾಲಿಗೆ ವಿಷಯ. ಹಿಂಗೆ ಹೇಳಿದ್ರೆ ತಿಳಿತದೆ. ಈಗ ನಾವೆಲ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂದ್ರೆ ತಿಳಿ, ನಿಮಗೆ ತಿಳಿಯಂಗನ ಹೇಳತ್ತೀನಿ. ಅದು ಮಟ್ಟ ಮಟ್ಟ ಮಧ್ಯಾಹ್ನ ಇರಲಿ, ಕೆಟ್ಟ ಬಿಸಿಲಿರಲಿ ಏನ್ರಿ. ಆದ್ರೆ ಎಷ್ಟು ಹೇಳಿದ್ರು ಆಕರ್ಷಣೆ ಕಡಿಮೆ ಆಗಂಗಿಲ್ಲ. ಇದು ಮಾತ್ರ ಗಟ್ಟಿ. ಆದರೆ ಸತ್ಸಂಗ, ಸದಾ ಸತ್ಸಂಗ, ಪರಮಾರ್ಥ ಚಿಂತನ, ಒಂದಿಷ್ಟು ನಮ್ಮ ಮನಸ್ಸನ್ನ ಈ ವಿಷಯಗಳಿಂದ ಸ್ವಲ್ಪ ಜರ ಮೆಲ್ಲನೆ ಒಳಸರಿಯುತ್ತಾ ಒಳ್ಳೆಯ ಬಟ್ಟೆಯ ನಾರೈಯುತ್ತಾ, ಒಮ್ಮಿಗೆ ಆಗಂಗಿಲ್ಲ, ಸ್ವಲ್ಪ ಬಿಟ್ಕೋಂತ ಒಂದಿಷ್ಟು ಇವರೆಲ್ಲ ಸಂಪೂರ್ಣ ಮುಳುಗ್ಯಾರಲ್ಲ. ನಾವು ಜರ ಎಚ್ಚರದಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಒಂದು ಪ್ರಯತ್ನ ಬಹಳ ಆಕರ್ಷಣೀಯವಾಗಿರುವಂಥದ್ದು. ವಿಷಯದ ಆಕರ್ಷಣೆ ಬಹಳ ಪ್ರಬಲ. ಅದು ಹೆಂಗೈತಿ, ನಾಯಿಗೆ ಗೊತ್ತೇ ಆಗೋದಿಲ್ಲ ನೋಡ್ರಿ. ಏನ್ರಿ, ಆ ತುಪ್ಪದ ವಾಸನ ಪಡೆದ ಕೂಡಲೇ ಏನು ಹೋಗಿ ನೆಕ್ತದ, ನಾಲಿಗೆ ಕಟ್ಟಾಗುತ್ತದ, ತನ್ನ ರಕ್ತನೇ ತನ್ನ ನಾಲಿಗೆ ಮೇಲೆ ಬೀಳ್ತದ, ರುಚಿ ಹತ್ತಿ ನೆಕ್ಕತದ, ಕೊನೆಗೆ ನಾಲಿಗೆ ಕಟ್ಟಾಗಿ ನಾಯಿ ತನ್ನ ಜೀವನವನ್ನು ಹಾಳು ಮಾಡ್ತದ. ಇದು ಎಷ್ಟು ಸೊಗಸಾದಂಥ ಉದಾಹರಣೆ ಹೇಳಿದರು. ಯಾತಕ್ಕೆ ಉದಾಹರಣೆ ಹೇಳಿದರು? ವಿಷಯಗಳೆಂಬತಕ್ಕಂಥವುಗಳು ಇದು ಕತ್ತಿ ಇದ್ದಂಗ. ತುಪ್ಪ ಅಂದರೆ ಅದಕ್ಕೆ ಮೆತ್ತಿದ ಮ್ಯಾಲ ಅಷ್ಟೇ ತೋರಿ ಬಂದಂಥ ಒಂದಿಷ್ಟು ವೈಷಯಿಕ ಸುಖ. ನಾನು ಮುಂದಿನ ನಾಯಿತನ ಮಾಡಿಸುವ ಅದೇದು ಟೈಮ್ ಸಿಕ್ಕರೆ ಹೇಳ್ತೀನಿ. ನಾನು ಇವತ್ತು ಹೇಳೋದಿಟ್ಟೆ ಯಾವುದು ವಿಷಯಗಳು ಅಂದರೆ, ಯಾಕಂದ್ರೆ ಮುಂದೆ ಎನ್ನ ಮನದ ನಾಯಿತನ ಮಾಡಿಸುವಂತೈತಲ್ಲ, ಅದನ್ನು ಸಾಯಂಕಾಲ ಉಳಿದೈತಿದೆ. ಎಲ್ಲ ಎರಡೂ ಒಮ್ಮೆ ಆಗೋದಿಲ್ಲ ಅಂತ ಮತ್ತೆ ಸಾಯಂಕಾಲ ಇಟ್ಟಿದ್ದು. ಇದನ್ನು ಮುಂದುವರಿಸಿದ್ದೇನೆ, ಅದು ಮುಂದುವರಿದ ಭಾಗ. ನಾನೀಗ ವರ್ಣನ ಮಾಡೋದೇನಂತ ಕೇಳಿದ್ರೆ, ಈ ಉದಾಹರಣೆ ಕಥೆ ಮಾತ್ರ, ನಾಯಿ ಕಥೆ ಮಾತ್ರ ಹೇಳೋದಿನ. ಇವತ್ತು ಒಂದು ತಾಸು ಏನು ಹೇಳೋದಿನಿ? ಬರೀ ನಾಯಿ ಕಥೆ ಅಷ್ಟೇ. ಒಂದು ತಾಸು ಹೇಳ್ತೀನಿ. ಅದನ್ನು ನಿಮಗೆ ಬೇಸರ ಆಗಬಾರ್ದು ಹಂಗೆ ಹೇಳ್ತೀನಿ ನಾನು. ಹೇಳೋದು ಬರೀ ನಾಯಿ ಕಥೆನೇ. ಮತ್ತೆ ಹೇಗೆ ಕತ್ತಿಯದ ಕತ್ತಿ ಒಂದಿಟ್ಟು ತುಪ್ಪ ಹಚ್ಚಾರ. ಅದನ್ನು ಇದು ಎದಕ್ಕೆ ಉದಾಹರಣೆ ಕೊಟ್ಟರು? ವಿಷಯಗಳು ಹೀಗದಾವ ಅಂತ. ಕತ್ತಿಯ ತುಪ್ಪ ಹಚ್ಚಿದ ಕತ್ತಿ ಉದಾಹರಣೆ ಎದಕ್ಕೆ?
ವಿಷಯಗಳಂದ್ರೆ ಎಲ್ಲ ಹೇಳಿದೆ ನಿಮಗೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಜಗತ್ತಿನೊಳಗೆ ನೀವೇನೇನು ಅನುಭವಿಸ್ತೀರಿ, ಸಾಂಸಾರಿಕ ಸಕಲ ಸುಖ ಪದಾರ್ಥಗಳಂತ ನೀವೇನು ಭಾವಿಸಿದಿರಲ್ಲ, ಎಲ್ಲವೂ ಏನದವು ವಿಷಯಗಳು ಅಂತ ಹೇಳ್ತಾರೆ. ಈ ವಿಷಯಗಳು ಹೆಂಗದಾವಪ್ಪ ಅಂದರೆ, ಹ್ಯಾಂಗ ನಾಯಿಗೆ ಕತ್ತಿ ಮೆತ್ತಿದ ತುಪ್ಪದ ವಾಸನೆ ಅಷ್ಟೇ ಗೊತ್ತಾಗ್ತದ, ಅದು ತುಪ್ಪ ಎಲ್ಲೈತಿ ಅನ್ನೋ ಅಂಬ ಕಲ್ಪನೆ ಇಲ್ಲ. ಎಲ್ಲೈತ್ರಿ ತುಪ್ಪ ಎಲ್ಲೈತಿ? ಕತ್ತಿಗೆ ಮೆತ್ತಿದೆ ಅಂದ್ರೆ ಭಾಳ ಡೇಂಜರ್ ಐತಿ. ಹಾಂಗ ವಿಷಯ ಸುಖ ಐತಿ, ತಿನ್ನೋದ್ರಾಗ ಸುಖ, ನೋಡೋದ್ರಾಗ ಸುಖ, ಮುಟ್ಟೋದ್ರಾಗ ಸುಖ. ಆದರೆ ಇದು ಸುಖ ಏನೈತಿ ನೋಡಿ, ಇದು ತುಪ್ಪ. ಇದೇನು ಇದೆಲ್ಲ, ಇದು ತುಪ್ಪ ಎಲ್ಲೈತಿ? ಕತ್ತಿಗೆ ಮೆತ್ತಿದೆ ಅಂತೆಯೇ ನೋಡಿ. ನೀವು ವಿಷಯ ಸುಖವನ್ನು ಅನುಭವಿಸಿ ಸಂಪೂರ್ಣ ಸುಖಿಯಾದೆ ಅಂತ ಇಲ್ಲ. ಸಕಲ ವಿಷಯಗಳು ಹೆಂಗದಾವ ಅಂದ್ರೆ ನಿಮಗೆ ಪಕ್ಕಾ ಮನಸ್ಸಿಗೆ ಮುಟ್ಟುವಂಗೆ ಉದಾಹರಣೆ ಹೇಳ್ಬೇಕಂದ್ರೆ, ಗುಳಿಗೆ ನುಗ್ತಿರಲ್ಲ, ಗುಳಿಗೆ ನುಗ್ಗೋರು ಎಷ್ಟು ಮಂದಿ ಅದ್ರಿ ಕೈ ಹತ್ರಿ? ಇಲ್ಲಿ ಹಿಂಗೆ ಕೇಳಿರ್ಬೇಕಾರ, ಹಿಂಗೆ ಕೇಳಿದ್ರೆ ಇವ್ರಿಗೆ ತಪ್ಪು ಅನಿಸ್ತದ. ಗುಳಿಗೆ ನುಂಗ್ಲಾರದವ್ರು ಎಷ್ಟು ಮಂದಿ ಅದ್ರಿ ಕೈ ಹತ್ತಿ? ಒಟ್ಟ ಗುಳಿಗೆನೇ ನುಂಗಿಲ್ಲ ಇಲ್ಲಿ ತನ. ಈಗ ಬಂತು ನೋಡಿ ಕಿರಿಕಿರಿ. ನುಂಗ್ತಿರಲ್ಲ ಗುಳಿಗೆ, ಸ್ವಲ್ಪ ಶೀತ ಆದರೆ ಗುಳಿಗೆ ನುಂಗ್ತೀರಿ, ಜರ ಕೆಮ್ಮಿದ. ಈ ಫೇನ್ ಕಿಲ್ಲರ್ ಅಂತ ಅದಾವಲ್ಲ, ಈ ಫೇನ್ ಫೇನ್ ಆದ್ರೆ, ಹೆಡ್ಡಕ್ ಆದ್ರೆ, ಸ್ಟಮಕ್ ಯಾಕಾದ್ರೆ, ಹೊಟ್ಟೆ ನೋಸಿದ್ರ, ತಲೆ ನೋಸಿದ್ರ ಗುಳಿಗೆ ನುಂಗಬೇಡ್ರಿ. ಒಂದು ಸ್ವಲ್ಪ ರೆಸ್ಟ್ ಕೊಡ್ರಿ, ಶರೀರಕ್ಕೆ ತಾನೇ ಸುಧಾರಣೆ ಮಾಡ್ಕೊಂತದ. ಜನ ಮೈ ಕೈ ನೋವು, ಒಂದು ಗುಳಿಗೆ ನುಂಗಿದ್ದ. ನಾ ಒಂದು ಮಾತು ಹೇಳಿ ನೆನ್ಪಿಟ್ಕೊಂತೀರಿ, ನನ್ನ ಮಾತು ನೆನ್ಪಿಟ್ಕೊಳ್ಳೋಂಗೆ ಇರ್ತಾವೆ. ನೀವು ನೆನಪ ಇಡಂಗಿಲ್ಲ, ನೀವು ಏನು ಮಾಡ್ಬೇಕು? ನಾನು ಆರೋಗ್ಯ ಔಷಧದಲ್ಲಿ ಇಲ್ಲ, ನೀವು ಸೇವಿಸುವ ಆಹಾರದಲ್ಲಿದೆ. ನೆನ್ಪಿಟ್ಕೊಡ್ರಿ, ಇದೊಂದು ಮಾತು ನೆನ್ಪಿಟ್ಕೊಂತೀರಿ. ಇಲ್ಲ ಮನ್ಯಾಗ ಬರೋದು ಇದಾರ ತೂಗಾರ ಹಾಕ್ಕೊಡ್ರಿ. ಏನು ಹೇಳಿದೆ ನಾನು? ಆರೋಗ್ಯ ಔಷಧದಲ್ಲಿಲ್ಲ. ನೀವು ಔಷಧ ಹುಡ್ಕಾಡಕ್ಕೆ ಹೊಂಟೀರಿ. ಆರೋಗ್ಯ ನಿಮ್ಮ ಸೇವಿಸುವ ಆಹಾರದಲ್ಲಿದೆ. ನಿಮ್ಮ ಶರೀರ ಹೇಳ್ತದೆ ಇಂಥ ಆಹಾರ ಹೊಟ್ಟೆ ಅಂತದ, ಇಂಥ ಆಹಾರ ಕರಗಿಸ್ತೀನಿ. ಇದೇ ಬಿಟ್ಟು ನೀ ಬ್ಯಾರೆ ಹಾಕದೆ ಅಂತಂದ್ರೆ ಡೈರೆಕ್ಟ್ ಹೊರಗೆ ಹಾಕ್ತೀನಿ ಹೇಳ್ತದದು. ಎರಡು ಸಲ ಹೇಳಿಲ್ಲ, ಎರಡು ಸಲ ಹೇಳಿಲ್ಲ. ಅದಕ್ಕೆ ಸೇರಿಕೆಯಾಗದ ನಿಮ್ಮ ಶರೀರದಂಥ ಸೂಚಕ ಗುರು ಯಾರೂ ಇಲ್ಲ. ಸೂಚಕ ಗುರು ಅಂದ್ರೆ ಏನ್ರಿ? ಸೂಚನೆ ಕೊಡುವಂಥದ್ದು. ನನಗೆ ಶ್ರೇಷ್ಠ ಸೂಚಕ ಗುರು ಅಂದರೆ ಶರೀರ ಅಂತ. ಹೋಳಿಗೆ ಹೊಡೆದು ಬಜಿ ತಿಂದಾಗ ಮಧ್ಯಪ್ರದೇಶ ಸ್ಟ್ರೈಕ್ ಹುಡಿಲ್ಲ, ಹಂಗಂದ್ರೆ ತಿಳಿತಾಲಿ ಬಿಡಿಸೇ ಈ ಕೆಟ್ಟ ಬ್ಯಾಸಿಗೆ ತಿಂದಾಗ 4 ಹೋಳಿಗೆ ತಿಂದ, ಬಜಿ ತಿಂದ, ಕರ್ದದ್ದೆಲ್ಲ ತಿಂದ, ರಾತ್ರಿ ಮಧ್ಯಪ್ರದೇಶ ಮಧ್ಯಪ್ರದೇಶ ಅಂತ ಹೆಸರಿಟ್ಟು ನಮಗೆ ನಡಬರ್ಕಾತ್ ನೋಡಿ ಇಡೀ ಸರ್. ಇದು ಮಧ್ಯಪ್ರದೇಶ. ಸ್ಟ್ರೈಕ್ ಹುಡ್ತದ, ಜಗಳ ತೆಗಿತದ, ರಾತ್ರಿ ಎಲ್ಲ ಬೇಯ್ತದ, ಅದು ಬೇಯ್ತಿರ್ತದ.
ಬೇಕಿರ್ತದ ನಿಮಗೆಲ್ಲ. ಏನು ರಾತ್ರಿ ಎಲ್ಲ ಸ್ಟ್ರೈಕ್ ಕೊಡ್ತದ, ರಾತ್ರಿ ಎಲ್ಲ ಓಡಾಡಿಸ್ತದ, ಆದ್ರೆ ಬುದ್ಧಿ ಬರಬೇಕಿಲ್ಲ. ಇದು ವಿಷಯ ಆಪಾತರಮಣೀಯ. ಆಪಾತರಮಣಿ ಅಂದ್ರೆ ಮ್ಯಾಲ ಮ್ಯಾಲ ಅಟ್ಟೆ ಚಂದ. ನಾ ಉದಾಹರಣೆ ಹೇಳಕೊಂಡಿದ್ದೆ, ಅದಕ್ಕೆ ಗುಳಿಗೆ ಉದಾಹರಣೆ ಹೇಳಕೊಂಡಿದ್ದು ನಿಮಗೆ. ಈ ಫೇನ್ ಕಿಲ್ಲರ್ ಗುಳಿಗೆ ಏನಿರ್ತಾವಲ್ಲ, ಜ್ವರ ಬಂದು ಶೀತ ಆಯಿತು, ಕೋಲ್ಡ್ ಆಯಿತು, ಗುಳಿಗೆ ತೊಗೊತೀರಿ. ಹಿಂಗೆ ಗುಳಿಗೆ ಬಾಯ ಹಾಕ್ಕೊಂತೀರಿ, ನುಂಗಿ ಬಿಡ್ತೀರಿ. ಒಂದ್ಸಲ ಹಿಂಗೆ ಮಾಡಿರಿ, ಇವೇನು ಗುಳಿಗೆ ಇರ್ತಾವಲ್ಲ ಸ್ವಲ್ಪ ಚೀಪಿಸಿ, ರುಚಿ ಎಷ್ಟೊತ್ತು ರುಚಿ ಹತ್ತದ, ನಾಲಿಗೆ ಬಿದ್ದಾಗ ಎಷ್ಟ ರುಚಿ. ಜರ ಚೀಪಿದ್ರಿ ಅದ್ರ ಅಸಲಿ ಅದು ಹೆಂಗೈತಿ ಗೊತ್ತಾಗ್ತದೆ. ಮ್ಯಾಲ ಶುಗರ್ ಕೋಟ್ ಐತಿ, ನಿಮಗೆ ಅದು ಸ್ವೀಟ್ ಅನಿಸ್ತದ, ಒಳಗ ಕೆಟ್ಟ ವಿಷ ಐತಿ. ಅದಕ್ಕೆಲ್ಲ ಡಾಕ್ಟ್ರ್ ಹೆಂಗೆ ಹೇಳಿರ್ತೀವಿ ನಿಮ್ಗೆ, ಗಂಟಲದಾಗ ಇಟ್ಕೊಳ್ರಿ, ನೀರು ಹಾಕ್ರಿ, ಗುಣಮ್ ಅಂತ ಒಳಗ ಹೋಗ್ಬೇಕು. ಹಾಗೆ ಶುಗರ್ ಕೋಟ್ ಇರತಕ್ಕಂಥ ಆ ಮಾತ್ರೆ ಮ್ಯಾಲ ಮಾತ್ರ ರುಚಿ, ಒಳಗೆಲ್ಲ ವಿಷವೇ ತುಂಬಿದೆಯೋ ಹಾಗೆ ಸಾಂಸಾರಿಕ ಸಕಲ ಪದಾರ್ಥಗಳೆಲ್ಲವೂ, ಅದು ಹೊನ್ನಿರಬಹುದು, ಹೆಣ್ಣಿರಬಹುದು, ಮಣ್ಣಿರಬಹುದು, ಅಧಿಕಾರ ಇರ್ಬೋದು, ಐಶ್ವರ್ಯ ಇರ್ಬೋದು, ತಿನ್ನೋದಿರ್ಬೋದು, ಉಣ್ಣೋದಿರ್ಬೋದು, ಏನೇ ಇರಲಪ್ಪ, ಎಲ್ಲವ ಹೆಂಗೈತೆ ಅಂತ ಕೇಳಿದ್ರ ಇದು ಡೇಂಜರ್ ಐತಿ. ಕತ್ತಿಗೆ ಹತ್ತಿದ ತುಪ್ಪ ಹ್ಯಾಂಗೆ ಡೇಂಜರ್ ಐತಲ್ಲ, ಹಂಗಿದೆ ಡೇಂಜರ್ ಐತಿ. ಟಿ ಸಿ ನೋಡಿರಿ, ಟಿ ಸಿ ಅಂದ್ರೆ ಯಾವ ಟಿ ಸಿ? ಕರೆಂಟ್ ಟ್ರಾನ್ಸ್ಫರ್ ಮಾಡುವಂಥ ಒಂದು ವ್ಯವಸ್ಥೆ ಇರ್ತದೆ. ಟಿ ಸಿ ಕುಂದ್ರಿಸಿರ್ತಾರಲ್ಲ, ಅದ್ರ ಹತ್ರ ಒಂದು ಚಿತ್ರ ಹಚ್ಚಿರ್ತಾರೆ. ಯಾರು ಚಿತ್ರ ಹಚ್ಚಿರ್ತಾರ? ಶಾರುಖ್ ಖಾನ್ ಅದು ಅಲ್ಲೊಂದು ಚಿತ್ರ ಹಚ್ಚಿರ್ತಾರೆ, ನೋಡಿರ್ತೀರಿ ನೀವು. ಅದು ನಿಮ್ಮದ ಅಸಲಿ ಚಿತ್ರ, ಅದು ನಿಮ್ಮೆಲ್ಲರದು ಚಿತ್ರದು. ಅಲ್ಲೊಂದು ಚಿತ್ರ ಹಚ್ಚಿರ್ತಾರೆ, ನೋಡಿರ್ತೀರಿ, ಯಾರಿಗೆ ಗೊತ್ತು ನೀವು ಹೆಂಗಿರ್ತದದು? ಒಂದು ಡೋಗಿ, ಎರಡು ಕೈಯ, ಕೆಳಗೆ ಏನು ಬರ್ತಿರ್ತಾರ? ಡೇಂಜರ್, ಅಪಾಯ ಬರ್ತಿರ್ತೀನಿ. ನೋಡಿಲ್ಲ ನೀವು? ನೋಡಿರೇ ಇಲ್ಲ? ಏನು ಹೋಗಿ ತೋರಿಸ್ಕೊಂಡು ಬಂದು ಕುಂದ್ರಿಸಿ ಹೇಳ್ಬೇಕು ನಾ ನೀವು. ಈಗ ನೋಡ್ರಿ, ಇಲ್ಲೇ ಅಲ್ಲ ಆಪ್ ಡೇಂಜರ್. ಯಾಕೆ ಚಿತ್ರ ಬರೋದು ಅದನ್ನು ಹಾಕಿರ್ತಾರಲ್ಲ ಅಂತ ಕೇಳಿದ್ರೆ, ಇದು ಕರೆಂಟ್ ಡೇಂಜರ್, ಈ ಕಡೆ ಬರಬೇಡ್ರಿ, ಬಂದ್ರಿ ಅಂದ್ರೆ ಹಿಂಗಾಗುತ್ತೀರಿ. ಹೆಂಗ ನಾ ಕೇಳ್ತೀನಿ ನಿಮಗೆ, ಹಿಂಗೆಲ್ಲ ಅಂದ್ರಲ್ಲ, ನಾ ಕೇಳ್ತೀನಿ, ಕರೆಂಟ್ ಬೇಕಾ ಬೇಡ? ಕರೆಂಟ್ ಅಂದ್ರೆ ಭಾಳ ಡೇಂಜರ, ನಿಮ್ಮನ್ನ ಹಿಂಗೆ ಮಾಡ್ತದ, ನಿಮ್ಮನ್ನ ಡೋಗಿ ಅಷ್ಟೇ ಉಳಿಸ್ತದ, ನಿಮ್ಮನ್ನ ಹೆಣ ಮಾಡ್ತದ. ಕರೆಂಟ್ ಸಮೀಪಕ್ಕೆ ಬರಬೇಡ್ರಿ ಅಂತ ಚಿತ್ರ ಹಾಕ್ಯಾರ ಅಂತ ನಿಮ್ಮ ಕಣ್ಣಿಗೆ ಕಟ್ಟುವಂಗೆ ಹೇಳಿದೆ. ಇದಕ್ಕಿಂತ ಹೆಚ್ಚಿಗೆ ಹೇಳೋಕ್ಕಾಗಂಗಿಲ್ಲ. ನಾ ಕೇಳ್ತೀನಿ, ನಿಮಗೆ ಕರೆಂಟ್ ಬೇಕಾ ಬೇಡ? ಕರೆಂಟ್ ಇಲ್ಲದೆ ಬದುಕ್ತಿರೇನು? ಇವತ್ತಿನ ದಿನಮಾನದಲ್ಲಿ ಕರೆಂಟ್ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಿಟ್ಟು ಬೇಯಿಸ್ಬೇಕು ಕರೆಂಟ್ ಮ್ಯಾಗ, ರೊಟ್ಟಿ ಮಾಡಬೇಕು ಕರೆಂಟ್ ಮ್ಯಾಗ, ಎಲ್ಲ ಕರೆಂಟ್ ಮ್ಯಾಗ ರೀ. ಈ ಕರೆಂಟಿನ ಒಲಿನೂ ಬಂದಾವ. ಮನೊಂದು ಮನೆ ಊಟಕ್ಕೆ ಹೋಗಿದ್ದೆ,
ಒಲಿ ಸಪ್ಪಳಿಲ್ಲ, ಹೊಗೆ ಇಲ್ಲ, ಹೊರಗುಟ್ಟು ಕುಂದ್ರಸ್ಯಾರ. ಬಿಸಿ ಬಿಸಿ ರೊಟ್ಟಿ ತಂದು ನೀಡ್ಲಾಕತ್ತಾರ. ರೊಟ್ಟಿಯಾರ ಬಿಸಿ ಬಿಸಿ ಅದಾವ. ರೊಟ್ಟಿ ಬಡಿದು ಪಟ 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 ಸಪ್ಪಳ ಆಗ್ಬೇಕಿಲ್ರಿ, ಸಪ್ಪಳ ಇಲ್ಲ. ಹಿಂಗಾಗಿ ಹೊಸ ಬಿಸಿ ಬಿಸಿ ರೊಟ್ಟಿ ಬರ್ತಾವೆ ಇವ್ರ ಮನ್ಯಾಗ. ನನಗೆ ಭಾರಿ ಆಶ್ಚರ್ಯ ಅನ್ನಿಸ್ತು. ಮುದ್ದಾಮ ಊಟ ಮುಗಿದ ಮೇಲೆ ಮುದ್ದಾಮ ಒಳಗೆ ಅಡುಗೆ ಮನ್ಯಾಗ ಹೋದ ಮಾತಾಡಿಸುವಂತ ಅಷ್ಟು ಕಂಡು ಹಿಡಿಬೇಕಲ್ಲ ಇವು. ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಬಿಡಿಲಾರ್ದೆ ಹ್ಯಾಂಗೆ ಬಂದು ಅಂಥೇಳಿ ಹೋಗಿ ನೋಡ್ತೀನಿ. ಬಡಿತಾ ಇಲ್ಲ, ಹಿಂಗೆ ತಿಕ್ತಾ ಇದ್ದಾರೆ. ಏನು ಮಷಿನ್ ವ್ಯವಸ್ಥೆ ಬಂದು ಅಲ್ಲಿ ತಿಕ್ಲಕ್ಕೆ ಹತ್ತಿದ್ರು ಅವರು. ಬಡಿಬಾರ್ದೇನ್ರಿ ರೊಟ್ಟಿ ಅಂತ ನಾನು ಅಂದೆ. ಗುರುಗಳೇ ಕೈ ನೂಸ್ತಾವ್ರಿ, ಅದಕ್ಕೆ ಇವತ್ತು ಎಲ್ಲ ಮಷಿನ್ ಕೆಲಸ ಮಾಡ್ತದೆ. ನೀವು ಇವತ್ತಿನ ಈ ಕೆಟ್ಟ ಬಿಸಿಲಾಗಂತೂ ಕರೆಂಟ್ ಇಲ್ಲ ಅಂದ್ರೆ ನೋಡ್ರಿ ತಿರ್ಲಕ್ಕೆ ಹತ್ತದ. ನಿಮ್ಕಿನ್ನ ತಣ್ಣಗೆ ಕುಂತೀವಿ ನಾವು. ಯಾಕ ನೋಡಿ ಕೆಲಸ ಮಾಡಕತ್ತದ, ಇದು ಕೆಲಸ ಮಾಡಕತ್ತದ. ನಮ್ಮೆಲ್ಲರ ಜೀವನ ಕರೆಂಟ್ ಇಲ್ಲ ಅಂದ್ರೆ ನಮ್ಮ ಇಡೀ ಜೀವನಕ್ಕನ ಲಕ್ವ ಹೊಡಿತದೆ. ಅದರಿ ಕರೆಂಟ್ ಬೇಕು, ಬಳಸ್ಕೋಬೇಕು. ಹ್ಯಾಂಗೆ ಬಳಸ್ಕೋಬೇಕಂದ್ರ ವಿವೇಕಿಯಾಗಿ ಬಳಸ್ಕೋಬೇಕು. ಅವಿವೇಕಿಯಾಗಿ ಬಳಸ್ತಂದ್ರ ಜೀವನ ಕೊಡುವಂಥ ಕರೆಂಟ್ ಜೀವನ ತಗೊವಂಥದ್ದೇ, ಹೌದಲ್ರಿ? ಹಾಗೆ ವಿಧಿಚೆ ಸೇವನ, ವಿಧಿಚೆ ವಿಷಯ ಸೇವನ ತ್ಯಾಗಾಚ ಸಮಾನ ಅಂದರು. ವಿಧಿ ಧರ್ಮ ಕಟ್ಟಳೆ ಮಾಡಿದ ವಿಷಯಗಳನ್ನು ಹಿಂಗ ಸೇವಿಸಬೇಕಂತೇಳಿ ಹಾಗೇ ನೀನು ಸೇವಿಸಬೇಕು. ಇಲ್ಲದೆ ಹೋದರೆ ಅದು ಅಪಾಯಕಾರಿ ಐತಿ ಅಲ್ಲ, ವಿಷಯ ಅಪಾಯಕಾರಿ ಐತಿ. ಇಷ್ಟು ಸಲ ನೀನು ಅನುಭವಿಸಿದೆ, ಇದರಿಂದ ನನಗೆ ಅಪಾಯ ಇದೆ, ಎಷ್ಟು ಪರಿಮಿತಿಯಲ್ಲಿ ಸೇವಿಸಬೇಕು, ಯಾವುದನ್ನು ಸೇವಿಸಬೇಕು ಎಂಬ ಬುದ್ಧಿ ಬರಬೇಕಿಲ್ಲ. ಬರ್ತಾನೆ ಇಲ್ಲ, ಜೀವನಿಗೆ ಬುದ್ಧಿ ಬರ್ತಾನೆ ಇಲ್ಲ. ನಾ ಬೆಳಗ್ಗೆ ಒಂದು ಇಂಗ್ಲೀಷ್ದಾಗ ಜೋಕ್ ಓದ್ದೆ, ಭಾಳ ಮಜಾ ಇರ್ತಾವ, ಹೋಲಿಸ್ಲಾಕ್ನು ಭಾಳ ಚಂದ್ರಿ. ಹೋಲಿಸ್ಲಾಕ್ ಬರ್ಬೇಕಷ್ಟೇ. ಹಾಸ್ಪಿಟ್ಲಿಗೆ ಹೋದಂತ ಒಬ್ಬವ, ಅವನು ಎರಡು ಕಿವಿ ಸುಟ್ಕೊಂಡಿದ್ದಾವ. ಎರಡು ಈ ಕಿವಿ ಪೂರ್ತಿ ಸುಟ್ಟದೆ. ಕಿವಿ ಎಲ್ಲ ಕೆಂಪಗಾಗ್ಯದ, ಗೂಳಿ ಬಂದು ಹೊಡೆದದೆ, ಕಿವಿ ಅಷ್ಟ ಸುಟ್ಟದ. ಡಾಕ್ಟ್ರ್ ಗಾಬ್ರೆ ಕೇಳ್ದ, ಹಿಂಗ್ಯಾಂಗೆ ಕಿವಿ ನೀನ ಸುಟ್ಕೊಂಡು ಏನು ಮಂದಿ ಸುಟ್ರು, ಏನು ಬೆಂಕಿಯಾಗಿ ಬಿದ್ದೋ, ಇಲ್ಲದೆ ಹೋದ್ರೆ ಮಾರೆಲ್ಲ ಸುಡಬೇಕು, ಕಿವಿ ಅಷ್ಟ ಸುಟ್ಟದೆ. ಹಂಗಂದ್ರೆ ನನಗಿವತ್ತೊಂದು ಫೋನ್ ಬಂತ್ರಿ ಅನ್ನಂತ. ಫೋನ್ ಬಂದ್ರೆ ಕಿವಿ ಯಾಕೆ ಸುಟ್ಕೊಂಡು ಏನು? ಅವಾಗೆಲ್ಲ ಏನೇ ಇದು ಈ ರಿಸೀವರ್ ಇರ್ತಿದ್ವಲ್ಲ, ಏನಂತಾರೆ ಅದಕ್ಕೆ, ಲ್ಯಾಂಡ್ ಫೋನ್ ಇತ್ತು ನೋಡ್ರಿ ಅವಾಗ. ಆ ಲ್ಯಾಂಡ್ ಫೋನ್ ಇದ್ದ ಕಾಲದ ಕತಿ ಇದು. ಲ್ಯಾಂಡ್ ಫೋನ್ ಹಿಡ್ಕೊಂಡು ಮಾತಾಡುವತ್ನಾಗ ಈ ಮೊಬೈಲ್ ಐತಿ, ಇದು ಏನ್ರಿ ಬರ್ಸ್ಟ್ ಆಗಿದೆ, ಏನಾಗಿದೆ ಅಂತ ಹೇಳ್ಬೋದಾಗಿತ್ತು. ಆವಾಗ ಲ್ಯಾಂಡ್ ಫೋನ್ ಇತ್ತು ಬರೇ. ಎಲ್ಲಿ ಲ್ಯಾಂಡ್ ಫೋನ್ ತೊಗೊಂಡು ಮಾತಾಡೋ ಹೊತ್ನಾಗ ಕಿವಿ ಹೆಂಗೆ ಸುಡುತ್ತೋ ಭಾರಿ ಆಶ್ಚರ್ಯ. ಇಲ್ಲ ಅದ್ರಾಗಾರ ಕರೆಂಟ್ ಪಾಸ್ ಇರಂಗಿಲ್ಲ, ಇನ್ನೇನು ಇರಂಗಿಲ್ಲ, ಕಿವಿ ಹೆಂಗೆ ಸುಡುತ್ತು ಅಂದ್ರೆ, ಇಲ್ರಿ ನಮ್ಮ ಮನ್ಯಾಗ ಲ್ಯಾಂಡ್ ಫೋನ್ ಇತ್ತು. ಲ್ಯಾಂಡ್ ಫೋನ್ ಪಕ್ಕಕ್ಕೆ ಇಸ್ತ್ರಿ ಮಾಡು ಟೇಬಲ್ ಇತ್ತು. ನಾ ಇಸ್ತ್ರಿ ಮಾಡ್ತಾ ಇದ್ದೀನಿ. ಇಸ್ತ್ರಿ ಮಾಡ್ತಾ ಇರೋ ಹೊತ್ನಾಗ ನನ್ನ ಫ್ರೆಂಡ್ ಫೋನ್ ಮಾಡಿದನ್ರಿ. ಅದು ಫೋನ್ ರಿಂಗ್ ಆದ ಕೂಡಲೇ ನಾ ಫೋನ ಬಂತಂತ ತಿಳ್ಕೊಂಡು, ನಾ ಹಿಡ್ದೋದು ಕೈಯಾಗಿಂದು ಫೋನ ಅಂತ ತಿಳ್ಕೊಂಡು ಇಸ್ತ್ರಿ ತಗೊಂಡು ಕಿವಿ ಹಿಡಿದು ಡಾಕ್ಟ್ರನ್ನಂತ ಹೋಗ್ಲು ಎಂಥ ಮಳ್ಳದೀವೋ ನೀನು, ಮತ್ತು ಈಚಿ ಕಡೆ ಹಂಗೆ ಮತ್ತೆ ಈ ಕಡೆ ಯಾಕೆ ಸುಟ್ಕೊಂಡೆ ಅಂದ್ರೆ ಮತ್ತೆ ಹೊಳಿ ಫೋನ್ ಮಾಡಿದ್ರಿ ಅವ ಮಳ್ಳ ಅನ್ನೋದು ಇವ ಇರ್ಬೇಕು. ಒಮ್ಮೆ ಸುಟ್ಕೊಂಡ ನಾನು ಬುದ್ಧಿ ಬರೋದಿಲ್ಲ ಅಂತಂದ್ರೆ ಎಂಥ ಬುದ್ಧಿಗೇಡಿ ಜನಪ್ಪ. ಇದು ಅವನ ಕಥೆಯಲ್ಲ. ನೀವು ದಿನ ಅದನ್ನ ಮಾಡ್ತೀರಿ, ಹೋಳಿಗೆ ತಿಂದು ಒದ್ದಾಡಿರಿ, ಮತ್ತು ಮುಂದಿನ ಮಸಿ ತಿಂತೀರಿ.
ಇವತ್ತು ಕುಡಿದು ಚರಂಡಿಯಾಗಿ ಬಿದ್ದಾನ, ಮತ್ತು ಮರುದಿವ್ಸನೂ ಬೀಳ್ತಾನೆ. ಡಾಕ್ಟ್ರ್ ಹೇಳ್ಯಾನ ಸಾಯ್ತೀವಿ ಅಂತ ಹೇಳಿ, ಆದರೂ ತಿಂತಾನೆ. ಬುದ್ಧಿ ಕಲಿತಾ ಇಲ್ವಲ್ಲ ಮನುಷ್ಯ, ಸುಮ್ಮನೆ ತಮಾಷೆ ಹೇಳ್ತಾ ಇಲ್ಲ. ನಮ್ಮೆಲ್ಲರ ಮನಸ್ಸು ಎಷ್ಟು ಸಲ ವಿಷಯ ಅನುಭವಿಸದ, ವಿಷಯಗಳನ್ನು ಅನುಭವಿಸಿ ಕಷ್ಟಪಟ್ಟದೆ, ತೊಂದರೆ ಅನುಭವಿಸದ, ಆದರೂ ಕೂಡ ನಾಯಿತನ ಅಂದ್ರವರು ಡೇಂಜರ್ ಅಂತ ಗೊತ್ತಾದ್ರು ನಾಲಿಗೆ ಕತ್ತರಿಸಿದ್ರು ನಾಯಿ ಮತ್ತೆ ಮತ್ತೆ ಆ ಕತ್ತಿಯನ್ನು ನೆಕ್ಕುವ ಹಾಗೆ ಈ ಜೀವನು ಕೂಡ ಸಾಂಸಾರಿಕ ವಿಷಯ ಪದಾರ್ಥಗಳನ್ನು ಅನುಭವಿಸಿ ಕಷ್ಟಪಟ್ಟಾನ. ಆದರೂ ಆಗಿಲ್ಲೇನ್ರಿ, ಈಕಿನ ಮದುವೆ ಆದ, ಜಗಳಾಡಿ ಈಕಿನ ಬಿಟ್ಟ, ಮತ್ತೊಬ್ಬಕ್ಕಿನ ಮಾಡಿಕೊಂಡ. ಆಕಿನ ಕೂಡ ಜಗಳಾಡ್ದ, ಆಕಿನ ಬಿಟ್ಟ. ಇಲ್ತಾನೆ ನೀನು ಶುದ್ಧ ಆಗಲಾರ್ದೇನೆ ಪ್ರಪಂಚ ಎಷ್ಟು ನೀ ಬದಲಾಗಲಾರ್ದೇನೆ ಎಷ್ಟು ಮಂದಿನ ಬದಲು ಮಾಡವ ನೀನು. ಓಶ ಒಂದು ಭಾಳ ಚಂದ ಉದಾಹರಣೆ ಹೇಳ್ಯಾನ. ಮನಃಶಾಸ್ತ್ರಜ್ಞನ್ನ ಗೆಸ್ಟ್ ಲೆಕ್ಚರರ್ ಆಗಿ ಇದಕ್ಕೆ ಕರೆಸಿದ್ರಂತ, ಉಚ್ಚರ ಹಾಸ್ಪಿಟ್ಲಿಗೆ ಕರೆಸಿದ್ರಂತ. ಯಾಕಂದರೆ ಅವರು ಹುಚ್ಚು ಅಂದರೆ ಮನೋವೈಕಲ್ಯವೇ ಹುಚ್ಚಲ್ಲ, ಮನಸ್ಸಿನ ಅವರೆಲ್ಲ ತಿಳಿ ಹೇಳ್ತಾರೆ ಅಂತ ತಿಳ್ಕೊಂಡು ಅವ್ರನ್ನ ಕರೆಸಿದ್ರು. ಅವ್ರನ್ನೆಲ್ಲ ತೋರಿಸ್ಕೋತ ಹೊಂಟಿದ್ರು, ಒಂದೊಂದು ಕೋಲಾಗಿಟ್ಟಿದ್ರು ಒಬ್ಬೊಬ್ಬ ಹುಚ್ಚರನ್ನ. ಅಲ್ಲೊಬ್ಬ ಹುಚ್ಚಿದ್ದ ಕೋಲಾಗ, ಅವ ಒಂದು ಫೋಟೋ ಹಿಡಿದು ಹುಚ್ಚುಚ್ಚನಂಗೆ ಮಾಡ್ತಿದ್ದ, ತಲೆ ಕದ್ರ ಕುಂತಿದ್ದ, ಮತ್ತೆ ಆ ಫೋಟೋ ನೋಡ್ತಿದ್ದ. ಹುಚ್ಚು ಹಿಡಿಸ್ಕೊಂಡ್ಬಿಟ್ಟಾನ. ಡಾಕ್ಟ್ರ್ ಮನೋವೈದ್ಯ ಕೇಳಿದಂತ, ಇವಾಗ ಯಾಕೆ ಹುಚ್ಚು ಹಿಡ್ದ, ಕೈಯಾಗ ಏನೋ ಫೋಟೋ ಹಿಡ್ದಂಗೆ ಕಾಣ್ತಾನಲ್ಲ, ಏನಂದ್ರೆ ಇವ್ ಹುಚ್ಚು ಹಿಡಿಲಕ್ಕ ಆ ಫೋಟೋನೇ ಕಾರಣ ರೀ ಅಂದ್ರಂತ ಡಾಕ್ಟ್ರ್. ಅಲ್ಲ ಏನದು, ಎಂಥ ಫೋಟೋ ಇಲ್ಲ, ಆ ಯುವತಿಯನ್ನು ಈತ ಪ್ರೀತಿಸಿದಂತ ಆಕೆ ಸಿಗಲಿಲ್ಲಂತ ಆಕೆ ಕಾಲಾಗ ಹುಚ್ಚಿಡಿಸ್ಕೊಂಡ. ನೀವು ಆಯ್ತಂತ ಮುಂದಿನ ಕೋಲಿಗೆ ಬಂದ್ರೆ ಅಲ್ಲೊಬ್ಬ ಹುಚ್ಚ, ಅವ ಕೈಯ ಹಿಡಿದ ಫೋಟೋ ಒಡೆದ, ಅದರೊಳಗಿನ ಚಿತ್ರ ತಗೊಂಡು ಹರಿದ ಕಾಲ ಹಾಕಿ ತುಳಿತಿದ್ದ. ಅವ ಹುಚ್ಚಿಡಿಸ್ಕೊಂಡಿದ್ದ. ಇವ್ಗೇನಾಗ್ಯದ, ಇವನು ಹಾಗೆ ಕಾಣ್ತಾನಲ್ಲ ಅಂದ್ರೆ ಇವಂಗೂ ಆ ಫೋಟೋನೇ ಕಾರಣ ರೀ. ಅವಾಗೇನು ಸಿಕ್ಕಿರ್ಲಿಲ್ಲಲ್ಲ ಆ ಇವತ್ತಿನ ಇವ ಮದುವೆ ಆಗ್ಯಾನ್ರಿ, ಮದುವೆ ಆಗಿ ಇವ ಹುಚ್ಚಿಡ್ಸ್ಕೊಂಡ. ನನಗೆ ಅರ್ಥ ಆಯ್ತಲ್ಲ ನಿಮಗಿದು ಏನಂತ, ವಿಷಯ ಸಿಕ್ಕವಗೂ ಸುಖ ಇಲ್ಲ, ಸಿಗದೆ ಇರೋವಗೂ ಸುಖ ಇಲ್ಲ, ಇಬ್ಬರಿಗೂ ಹುಚ್ಚಿಡಿಸ್ತದೆ ಅದು. ಇದನ್ನು ಹೇಳ್ಬೇಕು ನಾನು ಏನು. ಆದ್ದರಿಂದ ಮಹಾತ್ಮರು ಏನಂದ್ರು, ವಿಷಯ ಸನ್ನಿಧಿಗಿಂತ ಮಸಣ ಸನ್ನಿಧಿ ಲೇಸು ಅಂದರೆ, ವಿಷಯ ಸನ್ನಿಧಿಗಿಂತ ಮಸಣ ಸನ್ನಿಧಿ ಲೇಸು. ವಿಷಯದ ಸಮೀಪ ಇರೋದಕ್ಕಿಂತಲೂ ಅವರಂದ್ರು ಸುಡುಗಾಡದಾಗಿರೋದು ಚಲೋ ಯಪ್ಪ, ವಿಷಯದ ಆಕರ್ಷಣೆಯಿಂದ ಪಾರಾಗುವುದು ಅಷ್ಟು ಸುಲಭ ಸಾಧ್ಯ ಇಲ್ಲ. ಆದರೆ ಏನು ಮಾಡೋದು, ದಾಸರು ನಾವೆಲ್ಲ ಸುನಕನಂದರಿ ಜಗದಿ. ಈ ಮಾತುಗಳನ್ನು ನೀವು ಮನನಿಸಬೇಕು. ಡಿ ವಿ ಜಿ ಗುಂಡಪ್ಪನವರು ಹೇಳುವಂಥ ಒಂದೊಂದು ಮಾತುಗಳು ಬಸವಣ್ಣವ್ರು ಹೇಳಿದ ಮಾತನ್ನು ಬೇರೆ ಪರ್ಯಾಯ ರೂಪದಲ್ಲಿ ಹೇಳ್ದಂಗೆ ಏನಾದರೂ, ದಾಸರು ನಾವೆಲ್ಲ ಸುನಕನಂದರಿ ಜಗದಿ, ವಾಸನಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ, ಪಾಶೆಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ಅವು ವಾಸನಾಕ್ಷಯ ಮಂಕುತಿಮ್ಮ ಅಂತ. ವಾಸನಾಕ್ಷಯ ಮಂಕುತಿಮ್ಮ. ವಾಸನ ಅಂದ್ರೆ ಏನು ವಾಸನ? ಇದೇ ವಿಷಯ ವಾಸನ. ವಿಷಯ ವಾಸನ ನಮ್ಮನ್ನು ಎಳೆದಾಡ್ತಾ ಇದೆ. ಎಷ್ಟು ಪ್ರಬಲವಾದದ್ದು ವಿಷಯ ವಾಸನವು, ಎಷ್ಟು ಪ್ರಬಲ ಎಂಬುದನ್ನು ತಿಳಿಸ್ಲಿಕ್ಕೆ ವ್ಯಾಸ ಹಲವಾರು ಕಥೆಗಳನ್ನು ಬರೆದ. ವ್ಯಾಸ ಹೇಳಿದ ಒಂದು ಹೊಸ ಕಥೆ, ಅದು ಹೇಳಿಲ್ಲ ನಿಮ್ಗೆ ಎಷ್ಟು ವರ್ಷ ಆದ್ರೂ. ಇದೇ ವರ್ಷ ಹೇಳ್ಬೇಕಂತ ಹೇಳಿ ಹೇಳಿಲ್ಲ ಅದನ್ನು. ಇದು ಎತ್ತಕ್ಕೆ ಈ ಕಥೆ ಬರೆದನವನು,
ಎಷ್ಟು ಆಕರ್ಷಣೀಯ ವಿಷಯ ಎಂಬುದಕ್ಕೆ ನಾರದರ ಕಥೆ ಬರೆದಿಲ್ಲ. ನಾರದರಂದ್ರೆ ನಿಮಗೆಲ್ಲ ಚಿರಪರಿಚಿತ. ನಾರದ ಯಾರಿಗೆ ಪರಿಚಿತ ಅಲ್ರಿ? ಇಂಥವ್ರ ಕಥೆಯೊಳಗೆ ನಾರದಿಲ್ಲ ಅಂತಿಲ್ಲ ನೋಡ್ರಿ. ಪೌರಾಣಿಕ ಇತಿಹಾಸ ಏನೇನು ಕಥೆ ಬಂದಾವ ಎಲ್ಲದ್ರಾಗೂ ಮೊದಲ ನಾರದ ಇರ್ತವನೆ. ನಾರದನ ಒಂದು ಪಾಠ ಇರ್ತದೆ, ಹೌದಲ್ರಿ? ತ್ರಿಲೋಕ ಸಂಚಾರ, ದೈವೀ ಭಕ್ತ, ಸದಾ ನಾಮಸ್ಮರಣೆ ಮಾಡವ ನಾರದ. ನಾರಾಯಣ ನಾರಾಯಣ ನಾರಾಯಣ. ಅಂಥ ನಾರದ ಹಿಂಗ ತಿರುಗಾಡ್ಕೋ ಅಂತ ಹೋಗುವಾಗ ಹಳದಾಗ ನೀರು ಕುಡ್ಲಕ್ಕೆ ಬಂದಂತಲ್ಲ, ಹಿಂಗೆ ಬಗ್ಗೆ ನೀರು ಕುಡಿಯೋ ಹೊತ್ತಿನಾಗ ಮೀನುಗಳೆರಡು ಚಕ್ಕಂದ ಆಡೋದು ನೋಡಿ. ಅದಕ್ಕೆ ಅವ್ರಂದ್ರು ವಾಸನ ಯಾವಾಗ ಮೇಲೆ ಹೇಳ್ತದೋ ಗೊತ್ತಿಲ್ಲ ಅಂತ ನೋಡ್ರಿ. ಅದನ್ನು ನೋಡಿ ಅವನಿಗೂ ಏನಪ್ಪ ಇಲ್ಲಿವರೆಗೂ ಏಕಾಂಗಿ ಜೀವನವನ್ನೇ ಬದುಕದೆ, ಅಲೋನ್, ಐ ಆಮ್ ಅಲೋನ್, ಒಬ್ಬನೇ ಬದುಕಿದೆ. ಜರ ಮದುವೆಯಾಗಿ ಮಜಾ ಮಾಡಮು ಅಂತ ಅನಿಸ್ತಂತ ಯಾರಿಗೆ? ನಾರದನಿಗೆ ಮದುವೆ ಆಗಬೇಕಂತ ವಿಚಾರ ಮಾಡಿದಂತ. ಇಷ್ಟು ದಿನ ಸನ್ಯಾಸಿಯಾಗಿ ತಿರುಗಾಡೀನಿ, ನನಗೆ ಎಲ್ಲಿ ಕನ್ಯಾ ಸಿಗ್ತಾವ ನೋಡಬೇಕು ಅಂದ್ರಾಗನೆ ಅಂಬರೀಷ ಅಂತ ಒಬ್ಬ ರಾಜ, ಅವನ ಭಕ್ತ ಶಿಷ್ಯ, ಇವ್ರ ಕಡೆಯಿಂದ ಉಪದೇಶ ತಗೊಂಡು ಭಕ್ತವ. ಅವನಿಗೆ ಶ್ರೀಮತಿ ಅಂತ ಒಬ್ಬಕ್ಕೆ ಮಗಳಿದ್ಲಂತ. ಅವಳ ಸ್ವಯಂವರ ಐತಿ ಅಂತ ಗೊತ್ತಾಗಿತ್ತು. ಅದಕ್ಕೆ ಡೈರೆಕ್ಟ್ ಆಗಿ ನಮ್ಮ ಭಕ್ತನೇ ಆದಾಳ, ನಮ್ಮ ಭಕ್ತನ ಮಗಳೇ ಆದಾಳ, ಅವಾಗ ನಿನ್ನ ಮಗಳನ್ನ ಕೊಟ್ಟು ನನ್ನ ಮದುವೆ ಮಾಡಂತ ಹೇಳಿದ್ರೆ ಆಯ್ತಂತ. ಸೀದಾ ನಾರದ ಎಲ್ಲಿಗೆ ಬಂದ? ಅಂಬರೀಷ್ ರಾಜನ ಅರಮನೆಗೆ ಬಂದ. ಗುರುಗಳು ಬಂದದ್ದಕ್ಕೆ ಕಂಡು ಭಾಳ ಖುಷಿ ಆಯ್ತು ಅಂಬರೀಷ್ ರಾಜನಿಗೆ. ಕರೆದ್ರೂ ಬರೋರಲ್ಲ, ಯಾಕಂದ್ರೆ ಇವ್ರು ಒಂದು ಕಡೆ ಕಾರ್ಯಕ್ರಮ ನೋಡ್ರಿ, ಇವತ್ತು ಮುಸ್ಲಾಂಬದಾಗ, ನಾಳೆಗೆ ಮತ್ತೊಂದು ಕಡೆ. ನಾರದ್ರು ಯಾವಾಗಲೂ ಸಂಚಾರದಾಗಿರೋರು ಬಂದದಕ್ಕೆ ಕಂಡು ಭಾಳ ಖುಷಿ ಆಯಿತು. ಯಾವ ಅರ್ಘ್ಯವನ್ನು ಅರ್ಪಿಸಿದ, ಪಾದ ಪೂಜಾ ಮಾಡ್ದ. ದಕ್ಷಿಣೆ ತಂದಿಡುವತ್ತೆಯೇ ನನಗೆ ಈ ದಕ್ಷಿಣೆ ಬೇಡ, ಕನ್ಯಾ ದಕ್ಷಿಣ ಬೇಕನ್ನಂತ ನಾರದ ಎಲ್ಲಿ ದಸಕ್ಕಂತವನು. ಯಪ್ಪ ನಿನ್ನೆ ಒಬ್ಬ ಪರ್ವತ ಮುನಿ ಬಂದು ಹೋಗ್ಯಾನ, ಅವನು ಎಲ್ಲ ಮದುವೆಗೆ ಹೋಗಿದ್ನಂತ. ಮದುವೆ ಮೇದಾಗ ಮದುವೆ ಕಡಿಮೆ, ಏಪ್ರಿಲ್ದಾಗ ಹೆಚ್ಚಿಗೆ ತಿರುಗಾಡಿ ಮದುವೆಗೆಲ್ಲ ತಿರುಗಾಡಿ ಅವನು ಮದುವೆ ಆಗ್ಬೇಕಂತ ವಿಚಾರ ಮಾಡ್ಯಾರಂತ ಪರ್ವತ ಮುನಿಗಳು. ನಿನ್ನೆ ಬಂದು ಹೋಗ್ಯಾರ ನಿಮ್ಮ ಮಗಳನ್ನ ಕೊಡ ಅಂತ. ಇಬ್ಬರು ನೀವು ಅಷ್ಟೇ ಸಮರ್ಥರು, ತಾಪಸಿಗಳು, ಋಷಿಗಳು, ಯಾರಿಗಂತ ನಾ ಕೊಡಲಿ? ಅದಕ್ಕೆ ನಾ ಸ್ವಯಂವರವನ್ನು ಏರ್ಪಡಿಸ್ತೀನಿ. ನಮ್ಮ ಮಗಳು ನಿಮ್ಮಿಬ್ಬರ ಪೈಕಿ ಯಾರನ್ನ ಆಯ್ಕೆ ಮಾಡ್ಕೊ ಅಂತಾಳ, ಅವರಿಗೆ ನನ್ನ ಮಗಳು ಸಿಗುತ್ತಾಳೆ ಅಂತ ಹೇಳಿದಂತೆ. ಭಾಳ ಮಜಾ ಬರ್ದಾನ ವ್ಯಾಸ. ಎದಕ್ಕೆ ಈ ಕಥೆಗಳು ಕಚ್ಕೊಡ್ರಿ? ಯಾತಕ್ಕೆ ವಿಷಯ? ನಾರದ ಅಂದ್ರೆ ಎಂಥವರು, ಪರ್ವತ ಮುನಿ ಅಂದರೆ ಎಂಥ ಸಾಧನಾ ಸಂಪನ್ನರು. ಇವ್ರ ಕತೆ ಹೇಳ್ತಾ ನಮ್ಗೆ ಏನು ಹೇಳಬೇಕು ಅಂತ ಹೊಂಟಿದ್ದಾರೆ ಅಂತ ಕೇಳಿದ್ರೆ ವಿಷಯದ ಆಕರ್ಷಣೆ ಎಷ್ಟು ಪ್ರಬಲ ಐತಿ. ಇಂಥ ಸಾಧಕರನ್ನು ವಿಷಯಗಳ ಆಕರ್ಷಣೆ ಮಾಡ್ತಾವ. ಇನ್ನು ಸಾಮಾನ್ಯರ ಕಥೆ ಏನು ಅನ್ನೋದನ್ನು ತಿಳಿಸುವ ಸಲುವಾಗಿ ಇವೆಲ್ಲ ಕಥೆಗಳನ್ನು ಭಾಳ ಚಂದ ಹೇಳ್ತಾ ವ್ಯಾಸ. ಇದು ಸುದ್ದಿ ಇಬ್ಬರಿಗೂ ಗೊತ್ತಾಯ್ತು. ಇಬ್ಬರು ಒಬ್ಬಕ್ಕಿನ ಮದುವೆ ಆಗ್ಬೇಕಂತಾರ. ನೀವೆಲ್ಲ ಇಂಥವೆಲ್ಲ ಸಿನಿಮಾರಾಗ ನೋಡಿರ್ತೀರಿ. ಒಬ್ಬಕ್ಕಿನ ಇಬ್ಬರು ಮದುವೆ ಆಗೋ ಕಥೆಗಳು ಎಷ್ಟು ನೋಡಿರಿ ನೀವು? ಭಾಳ ಎಲ್ಲ ಸಿನಿಮಾ ನೋಡಿರ್ತೀರಿ, ಎಲ್ಲ ಸ್ಟೋರಿ ನೋಡಿರ್ತೀರಿ, ಸೀರಿಯಲ್ ಧಾರಾವಾಹಿಗಳು ನೋಡಿರ್ತೀರಿ. ಇಲ್ಲಿನೂ ಕಿರಿಕಿರಿ ಆರಂಭ ಆಯ್ತು. ನಾ ಮದುವೆ ಆಗ್ಬೇಕಂತ ಪರ್ವತ ಮುನಿ, ನಾರದ ನಾ ಆಗಬೇಕು, ನನ್ನ ಕೊಳ್ಳಾಗ ನಕ್ಕಿ ಹಾರ. ಯಾಕ? ಪ್ರತಿಸ್ಪರ್ಧಿಗಳು ಇಬ್ಬರೇ ಇದೀವಿ. ಆಕೆ ಒಬ್ಬಕ್ಕಿನಿ ಯಾರು ಕೊಳ್ಳಾಗ ಹಾರ ಹಾಕ್ತಾಳ, ಆಕೆ ನಮಗೆ ಸಿಗ್ತಾಳ. ಅದಕ್ಕೆ ನಾರದ ನನ್ನ ಆರಾಧ್ಯ ದೈವ ವಿಷ್ಣು ಅವನ ಹತ್ರ ಹೋಗಿ ಬೇಡ್ಕೊಂಡಂತ, ದೇವರನ್ನ ಇಲ್ಲಿವರೆಗೆ ನಿನಗೇನೂ ಕೇಳಿಲ್ಲ,
ನಾ ಏನು ಒಂದು ಮನೆ ಕೇಳಿಲ್ಲ, ಫಲ ಕೇಳಿಲ್ಲ, ನಾ ನಿನಗೇನು ನಾ ಕೇಳೋದು ಇವತ್ತು ಒಂದೇ, ನಾಳೆ ಸ್ವಯಂವರ ಐತಿ, ಅಂಬರೀಷ ರಾಜನ ಮಗಳ ಮದುವೆ ಆಗ್ಬೇಕಂತ ನನ್ನ ಮನಸ್ಸಾಗ್ಯದ, ಅದಕ್ಕೆ ನಿನ್ನ ರೂಪ ನನಗೆ ಕೊಡುವಂತ. ಅವನ ಹೆಸರೇನೈತಿ ಗೊತ್ತೇನು ರೀ? ಮನಮೋಹನ. ಅವನ ಹೆಸರು ಮನಮೋಹನ. ನೋಡಿದ್ರೆ ಎಲ್ಲರೂ ಆಕರ್ಷಣೆ ಆಗಬೇಕು. ನಾಳೆ ನಾನು ನೋಡಿದ್ರೆ ಜಗತ್ತಿನಾಗ ನನ್ನಷ್ಟು ಚಂದ ಯಾರು ಇರಬಾರ್ದು, ಹಾಂಗೆ ನಾನು ಚಂದ ಕಾಣುವಂಗೆ ಮಾಡು. ಆ ಪರ್ವತ ಅದ ನೋಡು, ಅವನು ಕಡ್ಡಿ ಮುಖ ಮಾಡು ಅಂತ ಬಿಡ್ಕೊಂಡು ಕರಡಿ ಮುಖ, ಅವನು ಕರಡಿ ಕಣ್ಣಂಗೆ ಕಾಣಬೇಕು, ನಾನು ವಿಷ್ಣು ಕಣ್ಣಂಗೆ ಕಾಣಬೇಕು. ವಿಷ್ಣು ಅಂತಿದ್ದ ಕೊನೆಗೆ ನಾ ಚಂದ ಕಾಣಂಗೆ ಮಾಡಂದ್ರೆ ಈ ವರ ಸ್ಯಾಂಕ್ಷನ್ ಮಾಡ್ಬೋದಾಗಿತ್ತು. ಅವನ ಮುಖ ಏನು ಕಾಣಬೇಕು? ಕರಡಿ ಕಾಣೋ. ಭಾಳ ನಮ್ನಿ ಬೆಡ್ಕೊಂತಿರ್ತಾರೆ. ಯಾರ ಗತ್ರಿ ಭಾಗ ಬೆಡ್ಕೊಂಡಿದ್ದಂತಾರೆ, ಅಕ್ಕನ ಗಂಡ ಸಾಯ್ಬೇಕಂತ ಈಕಿ ಅಕ್ಕನ ಮದುವೆ ಆಗ್ಬೇಕು. ಇಂಥನೂ ವರ ಕೊಡ್ತಾವ ನೀವು ದೇವ್ರುಗಳು. ಇದು ಇಷ್ಟೇ ಆಗಿದ್ರೆ ಸಮಸ್ಯೆ ಆಯ್ತಂದ್ರೆ ಆ ಪರ್ವತ ಮುನಿ ಈಗಾಗಲೇ ಅವನು ಹೋಗಿ ಬೆಡ್ಕೊಂಡಿದ್ದಂತ. ಹೇ ದೇವರ, ಎಷ್ಟು ದಿನ ನಿನ್ನ ಭಕ್ತಿ ಮಾಡೀನಿ, ನಿನ್ನ ರೂಪ ನನಗೆ ಕೊಡು, ನಾರದನ ಮುಖ ಮಂಗ್ಯ ಕಣ್ಣಂಗೆ ಕಾಣಬೇಕು, ಹಾಂಗೆ ಮಾಡು ಅಂತ ಬಿಡ್ಕೊಂಡಿದ್ದಂತ. ಈ ದೇವ್ರು ಹ್ಯಾಂಗೆ ಮಾಡ್ಬೇಕು ಹೇಳಿ? ಇವನು ಕರಡಿ ಕಾಣುವಂಗೆ ಮಾಡಬೇಕು, ಇವನು ಮಂಗ್ಯನ ಕಾಣುವಂಗೆ ಮಾಡಬೇಕು. ಯಾರ ಇಚ್ಛೆ ಈಡೇರಿಸಬೇಕು? ನಿಮ್ಮ ಇಚ್ಛೆ ಅಂತೆ, ನಿಮ್ಮ ಮನಸ್ಸಿಚ್ಛೆ ಅಂತೆ ಆಗದಂತೇಳಿ ಆಶೀರ್ವಾದ ಕೊಟ್ಟ. ಹೆಂಗೆ ಆಗ್ತದೆ ನೋಡೋಮಂತೇಳಿ ವಿಷ್ಣು ಬಂದಿದ್ದಂತ ತನ್ನ ಸುಂದರ ರೂಪವನ್ನು ತೊಟ್ಟು ತಂದೆ ಹೇಳ್ದ, ನೋಡವ ನಿನ್ನ ಮದುವೆ ಆಗಲಿಕ್ಕೆ ಈ 2 ವರಗಳು ಬಂದಾವ. ಇಬ್ಬರು ಋಷಿಗಳೇ, ಇಬ್ಬರು ತಪಸ್ವಿಗಳೇ. ಒಬ್ಬ ನಾರದ, ಒಬ್ಬವ ಪರ್ವತ ಮುನಿ. ಇವರಿಬ್ಬರ ಪೈಕಿ ಯಾರಿಗೆ ನಿನಗೆ ಇಷ್ಟ ಅನ್ನಿಸ್ತದ ಅವ್ರನ್ನ ಆಯ್ಕೆ ಮಾಡ್ಕೊ ಅಂತ ಹೇಳಿ ಆಕಿನ ಕೈಯಾಗ ಹಾರ ಕೊಟ್ಟು ಸ್ವಯಂವರದ ಜಾಗಕ್ಕೆ ಕರ್ಕೊಂಬಂದ್ರಂತ. ಆಕೆ ನೋಡಿದ್ದು, ಯಪ್ಪ ಇಬ್ಬರು ತಾಪಸ್ಸಿಗಳು ಬಂದಾರಂತ ಹೇಳಿ ಒಂದು ಮಂಗ್ಯ ಐತಿ, ಒಂದು ಕರಡಿ ಐತಿ. ಯಾರಿಗೆ ಹಾಕಲ್ಲ ನಾನು ಒಂದೊಂದು ಯಾಕಂದ್ರೆ ಎರಡು ಒಂದು ಮಂಗ್ಯ ಕಣ್ಣಾಗ ಆಗ್ತದೆ, ಒಂದು ಕರಡಿ ಕಣ್ಣಾಗ ಆಗ್ತದೆ. ಇವರಿಬ್ಬರ ಮಧ್ಯದಲ್ಲಿ ಒಬ್ಬವ ಸುಂದರ ಪುರುಷ ನಿಂತಾರ, ಅವನ ಚಂದ ಕಾಣ್ತಾನ, ಅವಾಗ ಹಾಕ್ತೀನಿ ಅಂತಂತ ಇವೆರಡು ಮಂಗ್ಯ ಕರಡಿ ಮುಖ ಒಡಿಸ್ಕೊಂಡು ನಾರದಂತ, ನಾನು ಹೆಣ್ಣಿಗೆ ಮನಸ್ಸು ಕೊಟ್ಟು ನಾನು ನಿನಗೆ ವರ ಬೇಡಿ ಮದುವೆ ಆಗ್ಲಕ್ಕೆ ಬಂದೆ, ನನಗೆ ತಕ್ಕ ಶಿಕ್ಷೆ ಕೊಟ್ಟು, ಅದಕ್ಕೆ ನಿನಗೂ ಮುಂದೆ 10 ಜನ್ಮ ಬರಲಿ. ಆ ಜನ್ಮದಾಗ ಯಾವ ಒಂದು ಜನ್ಮ ಸ್ತ್ರೀ ವಿರಹದಿಂದ ನಿನಗೆ ಬದುಕುವಂತಾಗಲಿ. ಆವಾಗ ಮಂಗ್ಯನ ರೂಪ ಕೊಟ್ಟಿಯಲ್ಲ ನನಗೆ, ಮಂಗ್ಯಗಳೇ ಬಂದು ನಿನಗೆ ಸಹಾಯ ಮಾಡುವಂಗಾಗಲಿ ಅಂತ ಶಾಪ ಕೊಡ್ತಾ ಅಂತ ಕಥೆ ಬರೋದು. ಆ ಕಥೆ ಭಾಳ ಏನೇನೋ ಬರೀತಿರ್ತಾರೆ. ಹೋಗಿ ನನಗೆ ಹೇಳಬೇಕಾದಂತ ಏನಂತ ಕೇಳಿದ್ರೆ, ನಾರದನಂತ ತಾಪಸಿ, ಪರ್ವತ ಮುನಿಯಂಥ ಋಷಿ ಶ್ರೇಷ್ಠರು ಈ ವಿಷಯಕ್ಕೆ ಆಕರ್ಷಿತರಾಗ್ತಾರೆ. ಅಂದ್ರೆ ವಿಷಯಗಳು ಅತ್ಯಂತ ಪ್ರಬಲವಾದಂಥವುಗಳು, ವಿಷಯದ ಆಕರ್ಷಣೆ ಅತ್ಯಂತ ಪ್ರಬಲವಾಗಿರುವಂಥದ್ದು. ಆ ವಿಷಯದ ಆಕರ್ಷಣೆಯನ್ನು ದೈವೀ ಕೃಪೆಯಿಂದಲೇ ಪರಿಹರಿಸಿಕೊಳ್ಳಬೇಕು. ಕೊನೆಗೆ ಉಪಾಯ ಏನೇ ಹೇಳಿದರು? ವಿಷಯವು ಎಷ್ಟು ಡೇಂಜರ್ ಎಂಬುದನ್ನು ಕತ್ತಿಗೆ ಮೆತ್ತಿದ ತುಪ್ಪದ ಕಥೆ ಎಂದು ಹೇಳಿದರು. ಅದರ ಆಕರ್ಷಣೆ ಭಾಳ ಪ್ರಬಲವಾದದ್ದು, ಅದು ನಾಯಿತನ ಅಂತ ಹೇಳಿದರು. ವಿಷಯದ ಆಕರ್ಷಣೆಯಿಂದ ಪಾರಾಗಲಿಕ್ಕೆ ಉಪಾಯ ಏನು ಹೇಳಿದರು ಬಸವಣ್ಣವರು ಅಂತ ಕೇಳಿದ್ರೆ, ವಿಷಯದ ಆಕರ್ಷಣೆ ಅದು ನಮ್ಮಿಂದ ದೂರ ಆಗಬೇಕಾಗಿತ್ತು ಅಂತಂದರೆ ದೈವಿ ಶರಣಾಗತಿಯೇ ಅದರ ಪ್ರಮುಖ ಸಾಧನ ಎಂಬುದನ್ನು ತಿಳಿಸಿದರು ಅಂತ ಹೇಳ್ತಾ ಇವತ್ತು ಸಾಯಂಕಾಲ